ಗೆ ಸ್ವಾಗತ. ನಾನು ಶ್ರುತಿರಾಜ್. ಕಾಂಗ್ರೆಸ್ನಲ್ಲಿ ಕಿಚ್ಚು ಹಚ್ಚಿದ ಪವರ್ ಹೇಳಿಕೆ. ಡಿಕೆ ಬ್ರದರ್ಸ್ ಕೊಟ್ಟಿರುವ ಎಚ್ಚರಿಕೆ ಏನು? ಎಂಬಿಪಿ ನೋ ಕಮೆಂಟ್ಸ್ ಅಂದಿದ್ದು ಯಾಕೆ? ಇದು ಈ ಹೊತ್ತಿನ ಸ್ಪೆಷಲ್ ಪವರ್ ಪಾಲಿಟಿಕ್ಸ್. ಕಾಂಗ್ರೆಸ್ನಲ್ಲಿ ಕಿಚ್ಚು ಹಚ್ಚಿದ್ದಾರೆ ಎಂಬಿ ಪಾಟೀಲ್ರು. ಅವರ ಹೇಳಿಕೆಯ ಮುಖಾಂತರ ಇದೀಗ ಸಿದ್ದರಾಮಯ್ಯನವರು ಪೂರ್ಣಾವಧಿ ಸಿಎಂ ಅಂತ ಹೇಳಿ ಎಂಬಿ ಪಾಟೀಲ್ ಹೇಳಿದ್ರು. ಎಂಬಿ ಪಾಟೀಲ್ ಅವರ ಹೇಳಿಕೆಗೆ ಡಿಕೆಶಿ ಕೆಂಡಾಮಂಡಲರಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಎಲ್ಲೋ ಒಂದ್ ಕಡೆ ಎಲ್ಲವನ್ನ ಕೂಡ ಒಟ್ಟುಗೂಡಿಸಿ ಆರಾಮಾಗಿ ಸರ್ಕಾರವನ್ನ ನಡೆಸೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ರೆ, ಇಲ್ಲಿ ಎಂಬಿ ಪಾಟೀಲ್ರು ಡಿಕೆ ಶಿವಕುಮಾರ್ ಅವರ ವಿರುದ್ಧವೇ ಮಾತನಾಡಿದ್ರ ಅಂತ ಅನ್ನಿಸ್ತಿದೆ. ಯಾಕಂದ್ರೆ ಅವರ ಹೇಳಿಕೆಗೆ ಡಿಕೆಶಿ ಕೆಂಡಾಮಂಡಲರಾಗಿದ್ದಾರೆ. ಇದು ಹೀಗೆ ಮುಂದುವರೆದ್ರೆ ಸರ್ಕಾರ ನಡೆಸೋದ್ ಕಷ್ಟ, ಯಾವ ಸ್ಥಾನನೂ ಬೇಡ ನನಗೆ, ಶಾಸಕನಾಗಷ್ಟೇ ಮುಂದುವರಿತೀನಿ ಬೇಕಾದ್ರೆ ಅಂತ ಹೇಳಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚಿಸಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಫುಲ್ ಗರಂ ಆಗಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಟ್ರಿಗರ್ ಮಾಡುವಂತಹ ಕೆಲಸಕ್ಕೆ ಎಂಬಿ ಪಾಟೀಲ್ರು ಮುಂದಾಗ್ತಾ ಇದ್ದಾರಾ ಅಂತ ಅನ್ನಿಸ್ತಿದೆ. ಇಂತಹ ಹೇಳಿಕೆಗಳಿಂದ ಮುಂದಿನ ಚುನಾವಣೆಯ ಮೇಲೆ ಪರಿಣಾಮ ಬೀರುತ್ತೆ. ಈ ಹೇಳಿಕೆ ಕಾರ್ಯಕರ್ತರು ಮುಖಂಡರ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಹೈಕಮಾಂಡ್ ನಾಯಕರಿಗೆ ಸಂದೇಶವನ್ನ ರವಾನೆ ಮಾಡಿದ್ದಾರಂತೆ ಡಿಕೆ ಶಿವಕುಮಾರ್ ಅವರು. ಎಂಬಿಪಿ ಪಾಟೀಲ್ ಅವರ ಹೇಳಿಕೆಗೆ ಇದೀಗ ಬ್ರೇಕ್ ಹಾಕಿ ಅನ್ನೋ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಫುಲ್ ಗರಂ ಆಗಿದ್ದಾರೆ. ಯಾರು ಏನೇ ಹೇಳಿಕೆ ಕೊಡ್ಲಿ, ನಾನ್ ಮಾತ್ರ ಮಾತನಾಡಲ್ಲ. ಎಐಸಿಸಿ ಸಮಿತಿ ಇದೆ, ಅಧ್ಯಕ್ಷರಿದ್ದಾರೆ, ಅದನ್ನ ನೋಡ್ಕೊಳ್ತಾರೆ ಅಂತ ಹೇಳಿ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ. ಎಐಸಿಸಿ ಜನರಲ್ ಸೆಕ್ರೆಟರಿ ಇದ್ದಾರೆ, ಚೀಫ್ ಮಿನಿಸ್ಟರ್ ಇದ್ದಾರೆ, ಎಐಸಿಸಿ ಅಧ್ಯಕ್ಷ ಇದ್ದಾರೆ. ನಡೀಲಿ, ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ. ಎಐಸಿಸಿ ಜನರಲ್ ಸೆಕ್ರೆಟರಿ ಇದ್ದಾರೆ, ಚೀಫ್ ಮಿನಿಸ್ಟರ್ ಇದ್ದಾರೆ, ಎಐಸಿಸಿ ಅಧ್ಯಕ್ಷ ಇದ್ದಾರೆ. ನಡೀಲಿ. ಇನ್ನು ಎಂಬಿ ಪಾಟೀಲ್ ಹೇಳಿಕೆಗೆ ಡಿಕೆ ಸುರೇಶ್ ಅವರು ಫುಲ್ ಗರಂ ಆಗಿದ್ದಾರೆ. ನಾನ್ ತೀಕ್ಷ್ಣವಾಗಿಯೇ ಮಾತನಾಡಬಲ್ಲೆ, ನಾನು ಕೂಡ ಎಂಬಿ ಪಾಟೀಲ್ ಹೇಳಿಕೆಗೆ ಉತ್ತರ ಕೊಡಬಲ್ಲೆ, ಬಟ್ ಮಾತನಾಡೋಲ್ಲ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಎಚ್ಚರಿಕೆ ಕೊಡುವಂತಹ ಕೆಲಸವನ್ನ ಡಿಕೆ ಸುರೇಶ್ ಮಾಡಿದ್ದಾರೆ. ಈಗ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಹೆಚ್ಚಿನ ಮಾಹಿತಿ ಬೇಕು, ಎಂಬಿ ಪಾಟೀಲ್ ಹೇಳಿಕೆಗೆ ಉತ್ತರ ಬೇಕು ಅಂತ ಅಂದ್ರೆ ನೀವು ಸುರ್ಜೇವಾಲಾ ಅವ್ರನ್ನ, ನಮ್ಮ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳ ಭೇಟಿ ಮಾಡಿ ಅವರ ಹತ್ರ ಮಾಹಿತಿ ಕಲೆಕ್ಟ್ ಮಾಡಿ. ನಾನು ತೀಕ್ಷ್ಣವಾಗಿ ಹೇಳಬಲ್ಲೆ, ಹೇಳೋದು ಬೇಡ. ಅಲ್ಲ, ನಾನು ಅದ್ರ ಬಗ್ಗೆ ಎಂಬಿ ಪಾಟೀಲ್ ಹೇಳಿಕೆಗೆ ಉತ್ತರ ಕೊಡಬಲ್ಲೆ, ಅದು ಬೇಡ ಅಂತ ಹೇಳಿ ಎಂಬಿ ಪಾಟೀಲ್ಗೆ.